ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಒಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬಿಜೆಪಿ ವೋಟ್ ಬ್ಯಾಂಕ್ ಸೆಳೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ ಪದ್ಮರಾಜ್. ಹಿಂದುತ್ವ ಅನ್ನುವ ಪದವನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹಿಂದೂ ಅನ್ನೋದು ನನಗೆ ಹೆಮ್ಮೆ ಇದೆ. ಕುದ್ರೋಳಿ ದೇಗುಲದಲ್ಲಿ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿದ್ದೇನೆ. ಜಿಲ್ಲೆಯ ದೇವಸ್ಥಾನದ ಕಾರ್ಯದಲ್ಲಿ ಪಾಲು ಪಡೆದುಕೊಂಡಿದ್ದೇನೆ. ಬಿಜೆಪಿಯವರಿಗೆ ಹಿಂದೂ ಪದ್ಮರಾಜ್ ಬಗ್ಗೆ ಮಾತನಾಡಲು ವಿಚಾರ ಇಲ್ಲ. ಜಾತಿ ಧರ್ಮಗಳ ನಡುವೆ ಕಂದಕ ಸೃಷ್ಟಿ ಮಾಡಿದ್ದೇ ಬಿಜೆಪಿಯ ಸಾಧನೆ. ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ವಾಗ್ದಾಳಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ರಾಜಕೀಯ ಬೆಳವಣಿಗೆಗಳು ಬಿರುಸು ಪಡಿತಾ ಇದೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಪಾಳೆಯದ ಅಭ್ಯರ್ಥಿಗಳು ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ಈ ಬಾರಿ ಏನು ಬಿಜೆಪಿ ಒಂದು ಹಿಂದುತ್ವದ ಭದ್ರಕೋಟೆ, ಬಿಜೆಪಿಯ ಭದ್ರಕೋಟೆ ಅಂತ ಹೇಳಲಾಗ್ತಾ ಇತ್ತು, ಈ ಬಾರಿ ಹಿಂದುತ್ವ ವರ್ಸಸ್ ಸರ್ವಧರ್ಮ ತತ್ವ ಅನ್ನುವ ರೀತಿಯ ಒಂದು ಯುದ್ಧ ನಡೀತಾ ಇದೆ. ಸೊ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಪದ್ಮರಾಜ ರಾಮಯ್ಯ ಅವರು ಈ ಬಾರಿ ಸರ್ವಧರ್ಮ ತತ್ವವನ್ನು ಅಸ್ತ್ರವಾಗಿ ಮುಂದಿಟ್ಟಿದ್ದಾರೆ. ಎದುರಾಳಿಗಳ ಹಿಂದುತ್ವ ತತ್ವಕ್ಕೆ ಅದರ ಮೂಲಕ ಒಂದು ಉತ್ತರವನ್ನು ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಸೊ ಇದಕ್ಕೆ ಯಾವ ರೀತಿಯ ಸ್ಪಂದನೆ ಸಿಗ್ತಾ ಇದೆ, ಈ ಒಂದು ಅಸ್ತ್ರದ ಬಗ್ಗೆ ಪದ್ಮರಾಜ್ ಅವರು ಏನು ಹೇಳ್ತಾರೆ ಅವ್ರ ಹತ್ರ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿ ಹಿಂದುತ್ವ ಅನ್ನುವಂಥ ಒಂದು ಅಸ್ತ್ರದ ಮೊರೆ ಹೋದರೆ ತಾವು ಸರ್ವಧರ್ಮ ತತ್ವದ ಒಂದು ಅಸ್ತ್ರದ ಮೊರೆ ಹೋಗಿದ್ದೀರಾ. ಯಾವ ರೀತಿ ಒಂದು ಸ್ಪಂದನೆ? ನೋಡಿ, ಸರ್ವಧರ್ಮ ಅನ್ನುವಂಥ ಅಸ್ತ್ರ ಏನಿದೆ, ಈ ತುಳುನಾಡು ಇವತ್ತು ಇಷ್ಟೊಂದು ಬೆಳವಣಿಗೆ ಹೊಂದಬೇಕು ಅಂತ ಹೇಳಿದರೆ ಈ ತುಳುನಾಡಿನ ಸಂಸ್ಕೃತಿ ಏನಿದೆ ಇದು ಸರ್ವಧರ್ಮದ ಸಾಮರಸ್ಯ ಇರುವಂಥದ್ದು. ಇದರಿಂದಾಗಿ ದಕ್ಷಿಣ ಕನ್ನಡ ಇಷ್ಟೊಂದು ಅಭಿವೃದ್ಧಿ ಹೊಂದಿತ್ತು. ಈ ಕಾಂಗ್ರೆಸ್ ಪಕ್ಷ 40 ವರ್ಷಗಳಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು, ಇದನ್ನು ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಸೋಲಿಸಲಿಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಸಾಧ್ಯವೇ ಇಲ್ಲ ಅಂದಾಗ BJPಯವರು ಧರ್ಮ ಜಾತಿಗಳ ನಡುವೆ ಕಂದಕಗಳನ್ನು ಉಂಟು ಮಾಡಿ ಇಲ್ಲಿ ಜನರನ್ನು ಯಾಮಾರಿಸಿ ಅಧಿಕಾರಕ್ಕೆ ಬಂದರು. ಓಕೆ, ಅವ್ರು ಬಂದ ನಂತರ 33 ವರ್ಷಗಳಲ್ಲಿ ಅವರು ಏನು ಮಾಡಿದ್ದು ಅಂತ ಹೇಳಿದರೆ, ಅವರು ಮಾಡಿದ್ದು ಅವರ ಸಾಧನೆ ಏನು ಅಂತ ಕೇಳಿದರೆ, ಇವತ್ತು ಜಾತಿ ಧರ್ಮದ ವಿಚಾರದಲ್ಲಿ ಜನರಲ್ಲಿ ಗೊಂದಲ ಏರ್ಪಡಿಸಿ ಗಲಾಟೆಗಳನ್ನು ಉಂಟು ಮಾಡಿ ಹಿಂದೂ ಧರ್ಮದ ಆಗಿರ್ಬೋದು ಅಥವಾ ಇತರ ಧರ್ಮದ ಹುಡುಗರನ್ನು ಅವರನ್ನು ಕಾನೂನು ಬಾಹಿರ ಕೆಲಸಗಳಿಗೆ ಪ್ರಚೋದಿಸಿ ಒಂದು ಅವರನ್ನು ಜೈಲಲ್ಲಿ ಕೂರಿಸಿದ್ದು, ಅಥವಾ ಅವರನ್ನು ಆಸ್ಪತ್ರೆಯಲ್ಲಿ ಪೆಟ್ಟು ತಿಂದು ಮಲಗುವಂತೆ ಮಾಡಿದ್ದು, ಅಥವಾ ಅವರು ಕೊಲೆಗೀಡಾಗಂತೆ ಮಾಡಿದ್ದೇ BJP ಪಕ್ಷದ ಸಾಧನೆ ಅಂತ ಇವತ್ತು ಪ್ರತಿಯೊಬ್ಬರಿಗೂ ಇಲ್ಲಿ ಇವತ್ತು ಗೊತ್ತಾಗಿದೆ. ಇವತ್ತು ದೇಶ ಉದ್ಧಾರ ಆಗಬೇಕು, ದೇಶ ಸದೃಢ ಭಾರತವಾಗಿ ಬೆಳಿಬೇಕು, ವಿಶ್ವಗುರು ಆಗಬೇಕು ಅಂತ ಹೇಳಿದರೆ ಒಬ್ಬ ವ್ಯಕ್ತಿಗೂ ಕೂಡ ಗೊತ್ತಿದೆ, ಪ್ರಥಮವಾಗಿ ನಮ್ಮ ಮನೆ ಒಳ್ಳೆಯದಾಗಬೇಕು. ನೀವು ಇಂಥ ಸಮಯದಲ್ಲಿ ಆ ಮನೆ ಹುಡುಗರನ್ನು ಹೋಗಿ ಜೈಲಲ್ಲಿ ಕೂರಿಸುವಾಗ ಮಾಡಿದ್ರಲ್ಲ, ಆ ಮನೆಯನ್ನು ಅನರ್ಥ ಮಾಡಿದ್ರಲ್ಲ, ನೀವು ಏನು ದೇಶಭಕ್ತರು ಸ್ವಾಮಿ? ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಯಾಕೆ ಇಲ್ಲಿಗೆ ನೀವು ಉದ್ಯೋಗವನ್ನು ತರುವಂಥ ಕೆಲಸ ಯಾವುದಾದ್ರೂ ಮಾಡಿದ್ದೀರಾ? ನಮಗೆ ಇಲ್ಲಿ ಕೋಮು ಸಾಮರಸ್ಯದ ಸೂಕ್ಷ್ಮ ಪ್ರದೇಶ ಅಂತ ಒಂದು ಟ್ಯಾಗನ್ನು ನೀವು ಹಾಕಿದ್ದೀರಿ. ಈ 33 ವರ್ಷಗಳಿಂದ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಇಲ್ಲಿಗೆ ಬರ್ತಾ ಇಲ್ಲ, ಯಾವುದೇ ಕೈಗಾರಿಕೆಗಳು ಇಲ್ಲಿಗೆ ಬರ್ತಾ ಇಲ್ಲ. ಇದಕ್ಕೆಲ್ಲ ಯಾರು ಕಾರಣ? ನೀವು ಉತ್ತರಿಸಬೇಕೀಗ. ನಮ್ಮ ಮಕ್ಕಳಿಗೆ, ತಂದೆ ತಾಯಂದಿರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಕೂಡ ಆ ಮಕ್ಕಳನ್ನು ಒಳ್ಳೆಯ ರೀತಿಯಿಂದ ಅವರನ್ನು ವಿದ್ಯಾಭ್ಯಾಸ ಮಾಡಿಸ್ತಾರೆ. ಅವರು ಇಲ್ಲೇ ಉದ್ಯೋಗವನ್ನು ಪಡೆದು ಅವ್ರ ತಂದೆ ತಾಯಿಯೊಟ್ಟಿಗೆ ಬಾಳಬೇಕು, ಅವರನ್ನು ಒಳ್ಳೆಯದರಲ್ಲಿ ನೋಡ್ಕೊಳ್ಳೋವಂಥ ಒಂದು ವಿಶ್ವಾಸದಲ್ಲಿರ್ತಾರೆ. ಇವತ್ತು ವಿದ್ಯಾಭ್ಯಾಸ ಪೂರೈಸಿ ಆ ಮಕ್ಕಳು ಪರ ರಾಜ್ಯಗಳಿಗೆ ಅಥವಾ ಪರದೇಶಗಳಿಗೆ ಹೋಗುವಂತಾಯಿತು. ಆ ತಂದೆ ತಾಯಿಗಳು ಇವತ್ತು ಅನಾಥ ರೀತಿಯಲ್ಲಿ ಇಲ್ಲಿ ಬದುಕುವಂಥದ್ದು. ಅವರಿಗೊಂದು ಅನಾರೋಗ್ಯಕ್ಕೆ ತುತ್ತಾದಾಗ ಮಕ್ಕಳು ಒಟ್ಟಿಗಿರಬೇಕು ಅಂತ ಅನಿಸುತ್ತೆ, ಆದರೆ ಮಕ್ಕಳು ಎಲ್ಲೆಲ್ಲೋ ಇರ್ತಾರೆ. ಇದು ನೀವು ಮಾಡಿರುವಂಥ ಸಾಧನೆ. ಸರ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹಿಂದುತ್ವದ ಭದ್ರಕೋಟೆ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನ BJP ಹಿಂದುತ್ವವನ್ನು ಪ್ರತಿಪಾದಿಸುತ್ತೆ ಅನ್ನುವ ಕಾರಣಕ್ಕೆ ಅದಕ್ಕೆ ಬೆಂಬಲವನ್ನು ಕೊಡುವಂಥವರಿದ್ದಾರೆ. ಸೊ ಆ ರೀತಿ ನ್ಯೂಟ್ರಲ್ ಆಗಿ ಬೆಂಬಲ ಕೊಡುವಂಥವರು ಈ ಬಾರಿ ಪದ್ಮರಾಜ್ ಅವರಿಗೆ ಯಾಕೆ ಬೆಂಬಲವನ್ನು ನೀಡಬೇಕು ಅಂತ? ನೋಡಿ, ಪದ್ಮರಾಜ್ ಮತ್ತು ಹಿಂದುತ್ವ ಅನ್ನುವಂಥ ಪದವನ್ನು ನಾನು ಒಪ್ಪುವುದಿಲ್ಲ. ಪದ್ಮರಾಜಿಗೆ ಅತ್ಯಂತ ಹೆಮ್ಮೆ ಇದೆ. ಒಂದು ಹಿಂದೂ ಧರ್ಮದಲ್ಲಿ ನಾನು ಹುಟ್ಟಿ ಇವತ್ತು ಪದ್ಮರಾಜ ಹಿಂದೂ ಧರ್ಮದ ಏನು ತತ್ವ ಸಂದೇಶಗಳೇನಿದೆ, ಜ್ಞಾನದ ಸಂಪತ್ತನ್ನು ಬಳಸಿಕೊಂಡು, ಹಿಂದೂ ಧರ್ಮ ಅಂತ ಹೇಳಿದರೆ ಜ್ಞಾನ, ಆ ಜ್ಞಾನದ ಸಂಪತ್ತನ್ನು ಬಳಸಿಕೊಂಡು ಇವತ್ತು ಪ್ರತಿಯೊಂದು ಜಾತಿ ಧರ್ಮವನ್ನು ಗೌರವಿಸುವುದು ನಮ್ಮ ಸಂವಿಧಾನ ಇದೆ, ಅದರ ಅನುಗುಣವಾಗಿ ಪ್ರತಿಯೊಂದು ಜಾತಿ ಧರ್ಮವನ್ನು ಗೌರವಿಸುವಂಥದ್ದು, ಈ ಸಮಾಜದಲ್ಲಿರುವಂಥ ಅಶಕ್ತರ ಕಣ್ಣೊರೆಸುವಂಥದ್ದು. ಅದಲ್ಲದೆ ಪದ್ಮರಾಜ್ ಇವತ್ತು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವಂಥ ಸಂದೇಶವನ್ನು ನೀಡಿದಂಥ ಈ ಕ್ಷೇತ್ರದಲ್ಲಿ 27 ವರ್ಷಗಳಿಂದ ಒಬ್ಬ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ. ಜಿಲ್ಲೆಯ ಪರ ಜಿಲ್ಲೆಗಳ
ಹಿಂದೂಗಳ ಎಲ್ಲ ದೇವಸ್ಥಾನಗಳ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿರ್ಬೋದು ಅಥವಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ. ಆದ್ದರಿಂದ ಪದ್ಮರಾಜ್ ಮತ್ತು ಹಿಂದೂ ಇದರಲ್ಲಿ ಇವರಿಗೆ ಯಾವುದೇ ವಿಚಾರ ಮಾತನಾಡಲಿಕ್ಕೆ ಸಿಗಲಿಕ್ಕಿಲ್ಲ. ಎಸ್, ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ರಾಮಯ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ TV5 ಮಂಗಳೂರು.